ಅಫ್ಕೋರ್ಸ್ ಜೋಶಲ್ಲಿದ್ದೀವಿ ಬಿಕಾಸ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ನಂಬಿಕೆ ಇದೆ. ಇವತ್ತು ಒಂದು ಶೋ ಮಾಡಿದ್ವಿ ಬರೀ ಮಾಧ್ಯಮದವರಿಗೆ ಅಂತ, ಆ್ಯಂಡ್ ಅವರಿಗೆಲ್ಲ ಇಷ್ಟ ಆಗಿದೆ. ವಿ ಹೋಪ್ ಆಡಿಯನ್ಸಿಗೆ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ. ಸೊ ಎಕ್ಸೈಟ್ಮೆಂಟ್ ಡೆಫಿನೆಟ್ಲಿ ಇದೆ. ಬಿಕಾಸ್ ತುಂಬ ಶ್ರಮಪಟ್ಟು ಒಂದು ಸಿನಿಮಾ ಮಾಡೋದೇ ನಾವು ಪ್ರೇಕ್ಷಕರಿಗೋಸ್ಕರ. ಆ್ಯಂಡ್ ದಿಸ್ ಈಸ್ ದ ಟೈಮ್. ನಮ್ಮ ಎಕ್ಸಾಮ್ ರಿಸಲ್ಟ್ಸ್ ಬರುತ್ತೆ ಇನ್ನು ನಾಳೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ನಂಗೆ ಗೊತ್ತಿರೋ ಪ್ರಕಾರ ಈ ಥರ ಕಥೆನ ಯಾರೂ ಹೇಳ್ದಿಲ್ಲ. ಒಂದು ವಿಭಿನ್ನವಾದಂಥ ಪ್ರಯತ್ನ, ಒಂದು ಚೊಕ್ಕದಾದಂಥ ಟೀಮ್ ಜೊತೆಗೆ ಮಾಡಿದ್ದೀವಿ. ಇಟ್ ಈಸ್ ಪ್ಯೂರ್ ಎಂಟರ್ಟೈನ್ಮೆಂಟ್. ಐ ಹ್ಯಾವ್ ಟು ಸೇ ಎಂಟರ್ಟೈನ್ಮೆಂಟ್. ಬಟ್ ಅದರ ಜೊತೆಗೆ ನಮ್ಮ ಸತ್ಯ ಸರ್ದು ಮುಂಚಿನ ಮೂವೀಸ್ಗಳನ್ನು ನೀವು ನೋಡಿದ್ರೂ ನಿಮ್ಗೆ ಗೊತ್ತಿರುತ್ತೆ. ಅವರು ನಮ್ಮ ಬದುಕಿನ ಸೂಕ್ಷ್ಮತೆಗಳನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿ ಅವ್ರು ಹೇಳಿದ್ದಾರೆ. ಅದರ ಜೊತೆಗೆ ಒಂದು ಫನ್ ರೈಡ್ ಇದೆ. ಸೊ ನೀವು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು. ಇನ್ಫ್ಯಾಕ್ಟ್ ನಮ್ಮ ಕೌಶಿಕ್ ಹರ್ಷ ಮ್ಯೂಸಿಕ್ ಕೂಡ ತುಂಬಾ ಎನರ್ಜೆಟಿಕ್ಕಾಗಿ ಕೇಳಿಸುತ್ತೆ. ಆ ಥಿಯೇಟರ್ ಫೀಲ್ ಇದೆ ಅಲ್ಲ, ಅದು ನಿಮಗೆ ಮನೆಯಲ್ಲಿ ಸಿಗಲ್ಲ. ಸೊ ದಯವಿಟ್ಟು OTTಗೆ ಅಂತ ವೆಯ್ಟ್ ಮಾಡಬೇಡಿ. ಬಿಕಾಸ್ ಐ ಡೋಂಟ್ ನೋ, ನಾವು ಐ ಗೆಸ್ OTTಗೆ ಹಾಕ್ತೀವೋ ಇಲ್ಲ ಅನ್ನೋದನ್ನು ಗೊತ್ತಿಲ್ಲ. ತುಂಬ ಟೈಮ್ ಆಗುತ್ತೆ. ಇಂಥ ಒಳ್ಳೆ ಸಿನಿಮಾನ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಆ್ಯಸ್ ಅನ್ ಆಡಿಯನ್ಸ್ ಐ ಗೆಸ್ ನಾನು ಈ ಸಿನಿಮಾ ನೋಡಿದರೆ ಕೂಡ ನನಗೆ ತುಂಬ ಇಷ್ಟ ಆಗ್ತಿತ್ತು. ಐ ಗೆಸ್ ಎಲ್ಲೋ ಒಂದು ಕಡೆ ನಾನು ಮಾಡಬೇಕಿತ್ತು ಈ ಸಿನಿಮಾ ಅಂತ ಅಂದ್ಕೊತಿದ್ನೇನೋ. ಬಟ್ ಇವತ್ತು ನನಗೆ ಅಂಥ ಸಿನಿಮಾದು ಪಾರ್ಟ್ ಆಗಿರೋದಕ್ಕೆ ತುಂಬಾ ಖುಷಿ ಇದೆ. ದಯವಿಟ್ಟು ಬಂದು ಚಿತ್ರಮಂದಿರದಲ್ಲೇ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ.